ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಹೆಚ್ಚು ಲಾಭದಾಯಕ ಹಾಗೂ ಸುಸ್ಥಿರ ಕೃಷಿಗಾಗಿ ನಾವು ಅಳವಡಿಸಬಹುದಾದ 10 ಅತ್ಯುತ್ತಮ ನೈಸರ್ಗಿಕ ಕೃಷಿ ತಂತ್ರಗಳು ಯಾವುವು ಅಂತ ನೋಡೋಣ. ಆದ್ರೆ ಆ ತಂತ್ರಗಳ ಬಗ್ಗೆ ಮಾತಾಡೋಕು ಮುಂಚೆ ನಾವೊಂದು ಪ್ರಶ್ನೆ ಕೇಳ್ಕೋಬೇಕು. ಇವತ್ತಿನ ಆಧುನಿಕ ಕೃಷಿ ಪದ್ಧತಿ ನಿಜವಾಗ್ಲೂ ಸರಿಯಾದ ದಾರಿಯಲ್ಲಿದ್ಯಾ? ಅಥವಾ ನಮ್ಮ ರೈತರು ಎದುರಿಸ್ತಿರೋ ನಿಜವಾದ ಸವಾಲ್ಗಳೇನು? ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇದೊಂದು ರೀತಿ ವಿಷವರ್ತುಲದ ಥರ ಕಾಣಿಸುತ್ತೆ. ಖರ್ಚು ಮಾತ್ರ ಜಾಸ್ತಿ ಆಗ್ತಾನೇ ಇದೆ, ಮಣ್ಣಿನ ಸತ್ವ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದುಬಾರಿ ರಾಸಾಯನಿಕಗಳ ಮೇಲೆ ಪೂರ್ತಿಯಾಗಿ ಅವಲಂಬಿತರಾಗ್ತಾ ಇದೀವಿ. ಇದರಿಂದ ಹೊರಗೆ ಬರೋದು ಹೇಗೆ? ಆದರೆ ಒಂದು ಒಳ್ಳೆ ಸುದ್ದಿ ಇದೆ. ಕೃಷಿ ವೆಚ್ಚವನ್ನ ಸುಮಾರು 70% ಕಡಿಮೆ ಮಾಡಿ ಅದೇ ಸಮಯದಲ್ಲಿ ಇಳುವರಿಯನ್ನ ಹೆಚ್ಚಿಸೋಕೆ ಒಂದು ದಾರಿ ಇದೆ. ಹೌದು, ಇದು ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ಇದು 100ಕ್ಕೆ 100 ಸತ್ಯ. ಹಾಗಾದ್ರೆ ಆ ದಾರಿ ಯಾವುದು? ಅದೇ ನೈಸರ್ಗಿಕ ಕೃಷಿ. ಇದರ ಹಿಂದಿರೋ ತತ್ವ ತುಂಬಾನೇ ಸರಳ. ಪ್ರಕೃತಿ ಜೊತೆ ಜಗಳ ಮಾಡೋದು ಬಿಟ್ಟು ಅದರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದು. ಸುಭಾಷ್ ಪಾಳೇಕರ್ ಅವರಂತಹ ಮಹನೀಯರು ಇದನ್ನ ಜನಪ್ರಿಯಗೊಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನ ಕೊಡೋದು ಮಣ್ಣಿನ ಆರೋಗ್ಯಕ್ಕೆ ಮತ್ತು ಜೀವವೈವಿಧ್ಯತೆಗೆ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ನಮ್ಮ ಲಿಸ್ಟ್ನಲ್ಲಿರೋ ಮೊದಲ 2 ತಂತ್ರಗಳು ಅಕ್ಷರಶಃ ಮಣ್ಣಿಗೆ ಚಿನ್ನದ ದ್ರಾವಣ ಇದ್ದ ಹಾಗೆ. ಇವನ್ನ ಅಮೃತಗಳು ಅಂತಾನೆ ಕರೀತಾರೆ. ಮೊದಲನೆಯದು ಜೀವಾಮೃತ. ಇದು ಮಣ್ಣಿಗೆ ಒಂದು ರೀತಿ ಪ್ರೋಬಯೋಟಿಕ್ ಇದ್ದ ಹಾಗೆ. ನಮ್ಮ ದೇಹಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾ ಹೇಗೆ ಬೇಕೋ ಹಾಗೆಯೇ ಮಣ್ಣಿಗೂ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಬೇಕು. ಜೀವಾಮೃತ ಇದೇ ಕೆಲಸವನ್ನ ಮಾಡುತ್ತೆ. ನೋಡಿ, ಇದನ್ನ ಮಾಡೋದು ಎಷ್ಟು ಸುಲಭ ಅಂತ. ಎಲ್ಲವೂ ನಮ್ಮ ಕೈಗಿಟುಗುವ ಪದಾರ್ಥಗಳೇ. ದೇಶಿ ಹಸುವಿನ ತಾಜಾ ಸಗಣಿ, ಗಂಜಲ, ಜೊತೆಗೆ ಸ್ವಲ್ಪ ಬೆಲ್ಲ, ಕಡ್ಲೆಹಿಟ್ಟು, ಹಾಗೆ ಒಂದು ಹಿಡಿ ನಮ್ಮದೇ ಜಮೀನಿನ ಮಣ್ಣು. ಅಷ್ಟೇ. ಇಷ್ಟಿಂದಲೇ ಮಣ್ಣಿಗೆ ಜೀವ ತುಂಬುವ ಒಂದು ಅದ್ಭುತ ದ್ರಾವಣ ರೆಡಿ. ಸರಿ, ಜೀವಾಮೃತ ಮಣ್ಣಿಗೆ. ಹಾಗಾದ್ರೆ ಬೀಜಕ್ಕೇನು? ಅದಕ್ಕೆ ಇರೋದು ನಮ್ಮ 2ನೇ ತಂತ್ರ, ಬೀಜಾಮೃತ. ಇದು ಬೀಜಕ್ಕೆ ಹಾಕುವ ಒಂದು ನೈಸರ್ಗಿಕ ರಕ್ಷಾಕವಚ. ಬೀಜ ಬಿತ್ತನೆ ಮಾಡೋಕ್ಕೂ ಮುಂಚೆ ಈ ಚಿಕ್ಕ ಉಪಚಾರ ಮಾಡಿದ್ರೆ ಸಾಕು. ಇದು ಬೀಜವನ್ನ ಫಂಗಸ್ನಿಂದ, ಮಣ್ಣಲ್ಲಿರೋ ರೋಗಗಳಿಂದ ಕಾಪಾಡುತ್ತೆ. ಇದರಿಂದ ಪ್ರತಿಯೊಂದು ಬೀಜವೂ ಆರೋಗ್ಯವಾಗಿ ಮೊಳಕೆ ಒಡೆಯುತ್ತೆ, ಗಿಡ ಚಿಕ್ಕದಿದ್ದಾಗ್ಲೇ ಸದೃಢವಾಗಿ ಬೆಳೆಯುತ್ತೆ. ಈಗ ನಾವು ನೋಡಬಹುದು ಮುಂದಿನ ಕೆಲವು ತಂತ್ರಗಳು. ಅವುಗಳ ಮೂಲ ಒಂದೇ, ಅದು ನಮ್ಮ ಪ್ರಕೃತಿ. ಪ್ರಕೃತಿಯಲ್ಲಿರುವ ಜ್ಞಾನವನ್ನ ನಾವು ಕೃಷಿಯಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ. 3ನೇಯದು ಮಲ್ಚಿಂಗ್, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಹೊದಿಕೆ. ನಾವ್ ಯಾವತ್ತಾದ್ರೂ ಕಾಡಿಗೆ ಹೋದ್ರೆ ಅಲ್ಲಿ ಭೂಮಿ ಬರಿದಾಗಿರೋದನ್ನ ನೋಡಿದ್ವಾ? ಇಲ್ಲ ಅಲ್ವಾ? ಯಾವಾಗ್ಲೂ ಎಲೆಗಳಿಂದ, ಕಸಕಡ್ಡಿಯಿಂದ ಮುಚ್ಚಿರುತ್ತೆ. ಅದೇ ತತ್ವವನ್ನೇ ನಮ್ಮ ಹೊಲದಲ್ಲೂ ಪಾಲಿಸೋದು. ನೈಸರ್ಗಿಕ ಕೃಷಿಯ ಒಂದು ಗೋಲ್ಡನ್ ರೂಲ್ ಇದು. ಪ್ರಕೃತಿ ಯಾವತ್ತೂ ಮಣ್ಣನ್ನ ಬರಿದಾಗಿ ಬಿಡಲ್ಲ, ಅದರಿಂದ ಕಲಿ ಅಂತ. ಈ ಒಂದು ಮಾತು ಇಡೀ ನೈಸರ್ಗಿಕ ಕೃಷಿಯ ಸಾರಾಂಶವನ್ನೇ ಹೇಳಬಿಡುತ್ತೆ. 4ನೇ ತಂತ್ರ ಮಿಶ್ರ ಬೆಳೆ. ಅಂದ್ರೆ ಒಂದೇ ಒಂದು ಬೆಳೆ ಬೆಳೆಯೋ ಬದಲು ಒಂದೇ ಹೊಲದಲ್ಲಿ ಹಲವು ತರದ ಬೆಳೆಗಳನ್ನ ಒಟ್ಟಿಗೆ ಬೆಳೆಸೋದು. ಇದೊಂದು ರೀತಿ ಟೀಮ್ ವರ್ಕ್ ಇದ್ದ ಹಾಗೆ. ಎಲ್ಲಾ ಬೆಳೆಗಳು ಒಂದಕ್ಕೊಂದು ಸಹಾಯ ಮಾಡ್ತಾ ಬೆಳೆಯುತ್ತೆ. ಇದ್ರಿಂದಾಗೋ ಲಾಭಗಳೇನು ಗೊತ್ತಾ? ಒಂದು ಬೆಳೆ ಕೈಕೊಟ್ರೂ ಇನ್ನೊಂದು ಕೈ ಹಿಡಿಯುತ್ತೆ. ಅಂದ್ರೆ ರಿಸ್ಕ್ ಕಡಿಮೆ. ಅಷ್ಟೇ ಅಲ್ಲ, ರೈತರಿಗೆ ಒಂದೇ ಸಮಯಕ್ಕೆ ಹಲವು ಆದಾಯದ ಮೂಲಗಳು ಸಿಗುತ್ತೆ. ಇದರಿಂದ ಕೃಷಿ ಹೆಚ್ಚು ಸುರಕ್ಷಿತ ಮತ್ತು ಲಾಭದಾಯಕ ಆಗುತ್ತೆ. ಮಿಶ್ರ ಬೆಳೆಯ ಹಾಗೆಯೇ ಇನ್ನೊಂದು ಹಳೆಯ ಆದ್ರೆ ತುಂಬನೇ ಪರಿಣಾಮಕಾರಿ ಪದ್ಧತಿ ಇದೆ. ಅದೇ ಬೆಳೆ ಪರಿವರ್ತನೆ. ಇಲ್ನೋಡಿ, ಇದೊಂದು ಸರಳ ಉದಾಹರಣೆ. ಒಂದು ಸಾರಿ ಭತ್ತದಂಥ ಧಾನ್ಯ ಬೆಳೆದ್ರೆ ಮುಂದಿನ ಸಾರಿ ದ್ವಿದಳ ಧಾನ್ಯ ಅಂದ್ರೆ ತೊಗರಿ, ಹೆಸರು ಈ ರೀತಿ ಬೆಳೆಯೋದು. ಆಮೇಲೆ ತರಕಾರಿ. ಹೀಗೆ ಬೆಳೆಗಳನ್ನ ಬದಲಾಯಿಸ್ತಾ ಇದ್ರೆ ಕೀಟಗಳ ಹಾವಳಿ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಜೊತೆಗೆ ಮಣ್ಣಿಗೆ ಬೇಕಾದ ಸಾರಾಂಶ ಕೂಡ ನೈಸರ್ಗಿಕವಾಗಿ ವಾಪಸ್ ಸೇರುತ್ತೆ. ಇಲ್ಲಿಯವರೆಗೆ ನಾವು ಬೇರೆ ಬೇರೆ ತಂತ್ರಗಳನ್ನ ನೋಡಿದ್ವಿ. ಈಗ ಇವೆಲ್ಲವನ್ನೂ ಸೇರಿಸಿ ಒಂದು ಸಂಪೂರ್ಣ ಸ್ವಾವಲಂಬಿ ಕೃಷಿ ವ್ಯವಸ್ಥೆಯನ್ನ ಹೇಗೆ ಕಟ್ಟಬಹುದು ಅಂತ ನೋಡೋಣ. 6ನೇಯ ತಂತ್ರ ಗೋ ಆಧಾರಿತ ಕೃಷಿ. ಇಲ್ಲಿ ದೇಶಿ ಹಸು ಕೇವಲ ಹಾಲು ಕೊಡುವ ಪ್ರಾಣಿಯಲ್ಲ, ಅದು ಇಡೀ ಜಮೀನಿನ ಕೇಂದ್ರ, ಆ ವ್ಯವಸ್ಥೆಯ ಹೃದಯ ಇದ್ದಾಗೆ. ಒಂದು ಕ್ಷಣ ಯೋಚನೆ ಮಾಡಿ. ಒಂದೇ ಒಂದು ದೇಶಿ ಹಸುವಿನಿಂದ ಬರೋ ಸಗಣಿ ಮತ್ತೆ ಗಂಜಲದಿಂದ ಸುಮಾರು 30 ಎಕರೆ ಜಮೀನಿಗೆ ಬೇಕಾದ ಗೊಬ್ಬರ, ಕೀಟನಾಶಕ ಎಲ್ಲವನ್ನೂ ತಯಾರಿಸ್ಬೋದು. ಅಂದ್ರೆ ಹೊರಗಡೆಯಿಂದ ತರೋ ರಾಸಾಯನಿಕಗಳ ಖರ್ಚು ಝೀರೋ. 7ನೇಯದು
ನೈಸರ್ಗಿಕ ಕೀಟ ನಿಯಂತ್ರಣ. ರಾಸಾಯನಿಕ ಸ್ಪ್ರೇಗಳು ಕೆಟ್ಟ ಕೀಟಗಳ ಜೊತೆ ನಮ್ಮ ಮಿತ್ರ ಕೀಟಗಳಾದ ಜೇನುನೊಣ, ಚಿಟ್ಟೆಗಳನ್ನು ಸಾಯಿಸ್ತವೆ. ಆದರೆ ಬೇವಿನೆಣ್ಣೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಕಷಾಯದಂಥ ನೈಸರ್ಗಿಕ ವಿಧಾನಗಳು ಹಾಗಲ್ಲ. ಅವು ಪರಿಸರಕ್ಕೂ ಹಾನಿ ಮಾಡಲ್ಲ, ನಮ್ಮ ಆರೋಗ್ಯಕ್ಕೂ ಸೇಫ್. ಇನ್ನು 8 ಮತ್ತು 9ನೇ ತಂತ್ರಗಳು ನಮ್ಮ ಕೃಷಿಯ ಭವಿಷ್ಯಕ್ಕೆ ಬಹಳ ಮುಖ್ಯ. 1. ನೀರಿನ ಜಾಣ್ಮೆಯ ಬಳಕೆ, ಅಂದ್ರೆ ಹನಿ ನೀರಾವರಿ, ಮಳೆನೀರು ಕೊಯ್ಲಿನ ಮೂಲಕ ಪ್ರತಿ ಹನಿ ನೀರನ್ನು ಉಳಿಸೋದು. ಇನ್ನೊಂದು ಕೃಷಿ ಅರಣ್ಯ, ಅಂದ್ರೆ ಬೆಳೆಗಳ ಜೊತೆ ಮರಗಳನ್ನು ಬೆಳೆಸೋದು. ಇದು ಮಣ್ಣು, ನೀರು ಎರಡನ್ನೂ ಸಂರಕ್ಷಿಸುತ್ತೆ. ಸರಿ, ಈಗ ನಾವು ನಮ್ಮ ಪಟ್ಟಿಯ ಕೊನೆಯ ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾದ ತಂತ್ರದ ಕಡೆಗೆ ಬಂದಿದ್ದೇವೆ. ಇದುವೇ ಇಡೀ ವ್ಯವಸ್ಥೆಯ ಅಡಿಪಾಯ. ನಮ್ಮ 10ನೇ ತಂತ್ರ, ಮಣ್ಣನ್ನ ಜೀವಂತವಾಗಿ ನೋಡೋದು. ಮಣ್ಣು ಅಂದ್ರೆ ಬರೀ ಕಲ್ಲು, ಮರುಳಲ್ಲ. ಅದರಲ್ಲಿರೋ ಕೋಟ್ಯಾಂತರ ಜೀವಿಗಳನ್ನ ಪ್ರೀತಿಸಿ ಪೋಷಿಸೋದು. ಯಾಕಂದ್ರೆ ಇದರ ಮೂಲಮಂತ್ರವೇ ಆರೋಗ್ಯಕರ ಮಣ್ಣಿದ್ರೆ ಆರೋಗ್ಯಕರ ಬೆಳೆ, ಅದರಿಂದ ಆರೋಗ್ಯಕರ ಜೀವನ. ಹಾಗಾಗಿ ಕೊನೆಯದಾಗಿ ಒಂದು ಮಾತು, ನೈಸರ್ಗಿಕ ಕೃಷಿ ಅನ್ನೋದು ಕೇವಲ ಬೇಸಾಯದ ಒಂದು ವಿಧಾನ ಅಲ್ಲ. ಇದು ನಮ್ಮ ಮಣ್ಣನ್ನ, ನಮ್ಮ ರೈತರನ್ನ, ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಳಿಸಬಲ್ಲ ಒಂದು ದೊಡ್ಡ ಚಳುವಳಿ. ಈ ಕೃಷಿ ಕ್ರಾಂತಿ ನಮ್ಮ ತಟ್ಟೆಯಲ್ಲಿರೋ ಊಟವನ್ನ ಮಾತ್ರವಲ್ಲ, ನಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಿಸೋ ಶಕ್ತಿ ಹೊಂದಿದ್ರೆ ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕಲ್ವಾ?